ವೆಲ್ಕಮ್ ಟು ನ್ಯೂ ವಿಡಿಯೋ ಗಾಯ್ಸ್. ಏನಪ್ಪ ಇವತ್ತು ವಿಶೇಷ ಅಂತಂದ್ರೆ ಏನೂ ಇಲ್ಲ, ಬಿಸಿಲಲ್ಲಿ ಇವತ್ತು ಸೆಕೆಂಡ್ ಶಿಫ್ಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ನಾನು ನಿಮ್ಗೊಂದು ಕೊನೆಯ ವಿಡಿಯೋದಲ್ಲಿ ಹೇಳಿದೆ, ಇಲ್ಲೊಂದು ಸರ್ಕಲ್ ಇದೆ, ಸರ್ಕಲ್ಗೆ ತಗೊಬಂದು ಒಂದು ಸಿಗ್ನಲ್ ಹಾಕೋರೆ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಎಲ್ಲಗಳು ನೋಡಬೇಕು, ನಿಮ್ಗೆ ತೋರಿಸ್ತೀನಿ ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವತ್ತು ಅದೇ ವಿಷಯನೇ ಹೇಳದ ಅಂತ ಬಂದಿದ್ದೀನಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅಲ್ಲಿ ಏನಕ್ಕೆ ಸಿಗ್ನಲ್ ತಗೊಬಂದ್ರು ಅನ್ನೋದೇ ಗೊತ್ತಿಲ್ಲ. ಮೊದಲಾಗಿ ಒಂದು ರೈಟ್ ಸೈಡ್ ಒಂದು ರೋಡ್ ಆಯ್ತದೆ, ಆ ರೋಡ್ ಅಂತೂ ರೆಡಿನೇ ಇಲ್ಲ. ಮೊದಲಾಗಿ ಅಲ್ಲಿಗೆ ತಗೊಬಂದು ಸಿಗ್ನಲ್ನ ಹಾಕವ್ರೆ. ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಏನು ಈ ಬಿಸಿಲಿಗೆ ಫೋನಲ್ಲಿ ವಿಡಿಯೋನು ಮಾಡೋಕ್ಕಾಯ್ತಲ್ಲ, ಅಷ್ಟು ಸುಟ್ಟೋಯ್ತಾದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಒಂದ್ ಎರಡು ತಾವು ಫೋನೇ ಆಫ್ ಆಗೋಯ್ತು. ವಿಡಿಯೋ ಮಾಡೋಣ ಅಂತ ಬಂದೆ, ಬಟ್ ಫೋನೇ ಆಫ್ ಆಗೋಯ್ತು. ಬರೀ ಇಂಥದೆಯ, ಏನು ಮಾಡೋಕ್ಕಾಗಲ್ಲ. ಏನು ಅಷ್ಟು ಬಿಸಿಲು ಹೊಡಿತಾ ಇದೆ. ನನಗಂತೂ ಸೆಕೆಂಡ್ ಶಿಫ್ಟ್ ಕೆಲ್ಸಕ್ಕೆ ಬರೋದು ಅಂತಂದ್ರೆ ಹುಚ್ಚೆ ಬಂದ್ಬಿಟ್ಟದೆ. ಇವತ್ತು ನಮ್ಮ ಜೊತೆ ಬರ್ತಿದ್ದವರು ಒಬ್ರು ರಜಾ ಹಾಕಬಿಟ್ಟಾರೆ, ನಮ್ಮ ಅರ್ಜುನವರು. ಏನು ಮಾಡೋಕ್ಕಾಗಲ್ಲ, ನಾನು ಒಬ್ಬನೇ ಬಂದಿದ್ದೀನಿ ಇವತ್ತು. ನೋಡಿ ಇಲ್ಲಿ ಹೆಂಗೈತೆ ರೋಡು ಅಂತ. ಏನು ಮಾಡೋದು, ಈ ಸರ್ಕಾರ ಅದ್ರ ಮೇಲೆ ರೋಡ್ ಹಾಕ್ಸಿ ಅದೇ ಜಾರ್ಖಂಡೆ ಹೊರಟಾಗದೆ. ಬನ್ನಿ ಈಗ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಏನಕ್ಕೆ ಸಿಗ್ನಲ್ ಬಂತು ಅನ್ನೋದೇ ನನಗಂತೂ ಗೊತ್ತಿಲ್ಲ. ಅಲ್ಲಿ ಏನಕ್ಕೆ ಸಿಗ್ನಲ್ ಹಾಕ್ತಾರೆ, ಮೇಯ್ನಾಗಿ ಹಾಕ್ಬೇಕಾಗಿದೆ. ಆ ಕಡೆ ಒಂದು ಅಂಶ ಈ ಕಡೆ ಒಂದು ಅಂಶ ಹಾಕಿದ್ರೆ ಸಾಕಾಗೋದು. ಇವರು ಮುಂದಾಲೋಚನೆಯಾಗಿ ಏನಾದರೂ ಹಾಕೋರ ಏನು ಅನ್ನೋದು ಗೊತ್ತಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಬನ್ನಿ ನೋಡೋಣ. ನೋಡಿ ಇಲ್ಲಿ ಗುಂಡಿ ತೆಗ್ದೋದ್ರು, ಮುಚ್ಚಂತೂ ಹೋಗ್ನಿಲ್ಲ. ಇನ್ನು ಮೊನ್ನೆ ಜಾರ್ಖಂಡ್ ಎಲ್ಲ ಮುಚ್ಕತಾದೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಅಲ್ಲಂತೂ ಬಂದು ಸಡನ್ನಾಗಿ ತಿರುಗ್ಸೋದಂತೂ ಭಾರಿ ಹಿಂಸೆ. ಸಡನ್ನಾಗಿ ಗಾಡಿಗಳು ಬರ್ತವೆ ಎಲ್ಲ. ಅಲ್ಲಿ ಹಂಸ ಹಾಕೋ ಬದಲು ತಗೊಂಡೋಗಿ ಅದು ಹಪ್ಪಲ್ಲಿ ಹಂಸನ ಹಾಕೋರೆ. ಏನು ಮಾಡೋದು, ಅವ್ರಿಗೆ ಬುದ್ಧಿ ಆಯ್ತಾ ಇಲ್ವೋ ಅನ್ನೋದಂತೂ ಗೊತ್ತಿಲ್ಲ. ಅದಕ್ಕೆ ಯಾರು ಇಂಜಿನಿಯರಿಂಗ್ ಮಾಡೋದ್ರು ಅನ್ನೋದು ಗೊತ್ತಿಲ್ಲ. ಆ ರೋಡ್ಗೆ ತಗೊಂಬಂದು ಅಲ್ಲಿ ಹಂಸ ಹಾಕೋರೆ. ಯಾವನಾರು ಅಪ್ಪಲ್ಲಿ ಹಂಸ ಹಾಕೋಣ. ಗಾಡಿಗಳು ಹಿಂದೆಯಿಂದ ಎಷ್ಟು ಬಂದು ನಿಂತ್ಕೋತವೆ. ಅಕಸ್ಮಾತ್ ಹಿಂದ್ಗಡೆ ಗಾಡಿ ಬಂದ್ಬಿಡ್ತು ಅಂದ್ರೆ ಏನಪ್ಪ ಮಾಡೋದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಈಗ ಬನ್ನಿ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ ಒಂದೊಂದಾಗಿ. ಸಾಕಪ್ಪ ಅನ್ಸ್ಬಿಟ್ಟದೆ ನಮ್ಗಂತೂ. ಡೈಲಿ ಓಡಾಡೋದಂದ್ರು ಈ ರೋಡಲ್ಲಂತೂ ಹುಚ್ಚೆ ಬರ್ತದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇನ್ನು ಆ ಕಡೆಯಿಂದ ಹೈವೇಲಿ ಬಳಸ್ಕೊಬತ್ತೀರ ಆ ಗಾಡಿಗಳು ಎದೆ ಮೈ ಮೇಲೆ ಬಿಟ್ಬಿಡ್ತಾರೆ. ಕಾರವ್ರಾಗಲಿ, ಲಾರಿಯವರಾಗಲಿ, ಬಸ್ಸವರಾಗಲಿ. ಅವ್ರಿಗೂ ಒಂದು ಟೈಮಿಂಗ್ಸಲ್ಲಿ ಹೊಡಿತಾ ಇರ್ತಾರೆ ಯಾರು ಬಸ್ನವರು. ಅವ್ರಿಗೂ ಸಡನ್ನಾಗಿ ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ. ಅವರ ಟೈಮಿಂಗ್ಸ್ನ ಇದು ಮಾಡ್ತಾ ಇರ್ತಾರೆ. ಏನೂ ಮಾಡೋಂಗಿಲ್ಲ. ನಾವು ಅದೇ ರೀತಿಯೂ ಅವ್ರಿಗೆ ಹೇಳೋಕ್ಕೂ ಆಗಲ್ಲ. ಟೈಮಿಂಗ್ಸು ಅಂತಾರೆ ಏನಾರು ಇದು ಮಾಡಿದ್ರೆ. ಇಲ್ಲಿ ಹಾಕೋರು ನೋಡಿ, ಇಲ್ಲಿ ಹೆಂಗೆ ಗುಂಡಿಗಳೆಲ್ಲ ಬಿದ್ದು ಹೋಗವೆ. ಈ ರೋಡ್ಗೆ ಯಾರು ತಗೊಬಂದು ಸಿಗ್ನಲ್ ಹಾಕಾರ. ಬನ್ನಿ ತೋರಿಸ್ತೀನಿ, ಮುಂದೆ ಐತೆ ಸಿಗ್ನಲ್ಲು. ಆಮೇಲೆ ಇನ್ನೊಂದು, ಅಲ್ಲಿ ನಮ್ಮ ದೊಡ್ಡ ಕಂಪ್ನಿ ಐತೆ ಆ ರೋಡಲ್ಲಿ, ಇನ್ಫೋಸಿಸು. ಇನ್ಫೋಸಿಸ್ ಐತೆ ಅನ್ನೋ ಇದಕ್ಕಾರವೇ ಸರಿ ಆ ಗುಂಡಿನಾರು ಮುಚ್ಚಬೇಕಲ್ವಾ. ಬನ್ನಿ ಈಗ ಆ ಗುಂಡಿನೂ ತೋರಿಸ್ಬಿಡ್ತೀನಿ ನಿಮಗೆ. ಏನು ಇದನ್ನ ನಡೆಸ್ತವ್ರೆ ಅನ್ನೋದೇ ಗೊತ್ತಿಲ್ಲ. ಅಲ್ಲಿ ಅಷ್ಟು ಗುಂಡಿ ಬಿದ್ದೋಗದೆ ಆ ರೋಡು. ಮಣ್ಣು ಹಾಕೋರೆ, ಮಣ್ಣು ಹಾಕಿದ್ರೂ ಅದೆಲ್ಲೋ ಒಂದು ಕಡೆಯಿಂದ ನೀರು ಹರಿತದೆ. ಹೆವಿ ಗಾಡಿಗಳು ಓಡಾಡ್ತವೆ, ಆದರೂ ಅಲ್ಲಿ ಎಲ್ಲ ತಿರ್ಗಾ ಗುಂಡಿ ಹಂಗೆ ಇದಾಯ್ತದೆ. ಅದಕ್ಕೊಂದು ಪರ್ಮನೆಂಟಾಗಿ ಸೊಲ್ಯೂಷನ್ ಮಾಡಿಬಿಟ್ರೆ ಆಯ್ತದೆ. ಅದಕ್ಕೆ ನೀಟಾಗಿ ಕಾಂಕ್ರೀಟ್ ಆರೋ ಸರಿ, ತಾರೋಡ್ ಆರೋ ಸರಿ ಹಾಕ್ಬಿಟ್ರೆ ಅಷ್ಟೇನು ಏನೂ ಆಗಲ್ಲ. ಇನ್ನು ಇಲ್ಲಿ ಕೂರ್ಗಳ್ಳಿ ಕೆರೆ ನೋಡಿದಿರಾ ಯಾವ ರೀತಿ ಮಾಡೋರೆ ಅಂತ. ಇವಾಗ ನೋಡ್ಬಿಟ್ರೆ ಬೆಚ್ಚೆ ಹೋಗ್ಬಿಡ್ತೀರಿ. ಕೂರ್ಗಳ್ಳಿ ಕೆರೆ ಇದ್ಯಾಕಪ್ಪ ಹಿಂಗಾಗೋಗೈತೆ ಅಂತ. ಇದು ಟೆಕ್ ಪಾರ್ಕ್ ಬರ್ತಾ ಇರೋದಕ್ಕೋಸ್ಕರ ಏನಾದರೂ ಮಾಡ್ತಾರ ಏನೋ ಅನ್ನೋದು ಗೊತ್ತಿಲ್ಲ. ನೋಡಿರಿ ಈಗ ಬನ್ನಿ ತೋರಿಸ್ತೀನಿ.
ಕೆರೆ ಸುತ್ತ ಮಿಂಚಿನ ಹಾಕಿ ಏನೇನೋ ಮಾಡ್ತಾವ್ರೆ, ಅದು ಸರಿಯಾಗಿ ಗೊತ್ತಿಲ್ಲ. ಅದು ಓಪನ್ ಆದಾಗಲೇ ಗೊತ್ತಾಗೋದು ನೋಡಿ. ಇಲ್ಲಿ ಊರ್ಗಡ್ಡೆ ಕೆರೆ ಅತ್ತಾಗೂ ಮಾಡವ್ರೆ, ಇತ್ತಾಗೂ ಮಾಡವ್ರೆ. ಇದು ಏನು ವಾಕಿಂಗ್ಗೆ ಮಾಡೋರ ಏನು ಅನ್ನೋದು ಗೊತ್ತಿಲ್ಲ. ಇಲ್ಲಿ ನೋಡ್ರೆ ಗಬ್ಬು ಸ್ಮೆಲ್ ಹೊಡಿತದೆ ಮದ್ದಾಗಿ, ಅದ್ರಲ್ಲಿ ತಗೊಬಂದು ಮಾಡ್ತಾವ್ರೆ ನೋಡಿ. ಇಲ್ಲಿ ಏನಕ್ಕೆ ಮಾಡ್ತಾವ್ರೆ ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ. ಇದು ಅದಾದ್ಮೇಲೆ ನಿಮ್ಗೆ ಹೇಳ್ತೀನಿ ಅದೇನಕ್ಕೆ ಮಾಡಿದ್ರು ಅಂತ. ಬನ್ನಿ ಇವಾಗ ಮುಂದೆ ಹೋಗೋಣ. ಈಗ ಇನ್ನೇನು ಬಂದೋ ಅದ್ರ ಹತ್ರ ಬತ್ತಿದಂಗೆ ಈಗ ತೋರಿಸ್ತೀನಿ ಏನಕ್ಕೆ ಸಿಗ್ನಲ್ ಹಾಕೋರೆ ಅಂತ. ನಿಮ್ಮ ಅನಿಸಿಕೆ ಏನಿರಲಿ, ಸಿಗ್ನಲ್ ಹಾಕಿರೋದು ನಿಮ್ಮ ಅನಿಸಿಕೆ ತಿಳಿಸಿ. ಇದು ಹಾಕಿರೋದು ಒಳ್ಳೇದ ಏನು ಅಂತ. ಮೊದಲಾಗಿ ರೋಡ್ ಇಲ್ಲ, ರೋಡ್ ಇಲ್ದವ್ರ ಹತ್ರ ತಗೊಂಬಂದ್ಬಿಟ್ಟು ಸಿಗ್ನಲ್ ಹಾಕೋರೆ. ಅದು ನೋಡ್ರೆ ಒನ್ ವೇ, ಅಲ್ಲಿಗೂ ಸಿಗ್ನಲ್ಲು ನೋಡಿ. ಇಲ್ಲಿ ರೋಡೇ ಇಲ್ಲ ಮೊದಲಾಗಿ, ಅಲ್ಲಿಂದ ದೂರ ತಗೊಬಂದು ಸಿಗ್ನಲ್ ಹಾಕೋರೆ. ಸದ್ಯಕ್ಕೆ ಆ ಸಿಗ್ನಲ್ ಹಾಕೋರೆ ಹೊರತು ಓಪನ್ ಅಂತೂ ಮಾಡಿಲ್ಲ. ಅದನ್ನ ಓಪನ್ ಮಾಡಿದ್ರೆ ಎಷ್ಟು ಗಾಡಿಗಳು ನಿಂತ್ಕೋತಾವ ಏನೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ರೋಡೇ ಇಲ್ಲ, ಇದು ರೋಡ್ ಆಗಿಲ್ಲ. ಕಲ್ಗಿಲ್ಲೆಲ್ಲ ಹಾಕ್ಬಿಟ್ಟವ್ರೆ, ಸಡನ್ನಾಗಿ ಬಂದಾಗ ಗೊತ್ತೂ ಆಗಲ್ಲ ನೋಡಿ. ಇಲ್ಲಿ ಸಿಗ್ನಲ್ ಹೇಗಿದೆ, ಸಿಗ್ನಲ್ ಇಲ್ಲಿಗೆ ಅಂತ ಮೇಯ್ನಾಗಿ ಹಾಕ್ಬೇಕಾಗಿರೋದು ಹಂಪ್ಸ್ ಹಾಕ್ಬೇಕಿತ್ತು. ಈ ಕಡೆ ಒಂದು ರೈಟ್ ಒಂದು ಲೆಫ್ಟ್ ಒಂದು ಹಂಪ್ಸ್ ಹಾಕಿದ್ರೆ ಸರಿಯಾಗೋದು. ಅದನ್ನು ಹಾಕಿಲ್ಲ, ಯಾಕಂದ್ರೆ ಬರೋ ಗಾಡಿ ನೋಡಿ ಇಲ್ಲಿ ಈ ಕಡೆ ಸಡನ್ನಾಗಿ ಬರ್ತಾರೆ. ಇದು ಡೌನ್ ಇದೆ ಈ ಕಡೆಯಿಂದ ಬರೋ ಅಂಥವ್ರದ್ದು, ಸಡನ್ನಾಗಿ ಗೊತ್ತಾಗಲ್ಲ. ಈ ಕಡೆ ನಾವು ಬಂದಿದ್ದ ರೋಡಲ್ಲಿ ಬಂದರೆ ನೋಡಿ ಇಲ್ಲೆಲ್ಲ ಹಾಕೋರೆ ಆಲ್ರೆಡಿ. ಈ ರೋಡ್ ನೋಡಿ ತೋರಿಸ್ತೀನಿ ಇದು ಹೆಂಗೈತೆ ಅಂತ. ಈ ರೋಡ್ಗೆ ಸಿಗ್ನಲ್ ಬೇಕಾ? ಇಲ್ಲಿ ಲಾರಿಗಳು ಎಲ್ಲ ಮಧ್ಯದಲ್ಲಿ ನಿಲ್ಸಿರ್ತಾರೆ. ಏನು ಮಾಡ್ತಾವ್ರೋ ಅಂತ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ವಿಷಯ ಇಲ್ಲಿ ನೋಡಿ, ಇಲ್ಲಿ ಕಸ ಎಲ್ಲ ಇದು ಮಾಡಿರ್ತಾರೆ, ತಗೊಬಂದು ಅದೇ ಇದು ಯಾವ ರೀತಿ ಗುಡ್ಡೆ ಹಾಕಿರ್ತಾರೆ. ಇದನ್ನ ನೀಟ್ ಮಾಡ್ತಾರೆ, ನೀಟ್ ಮಾಡಿ 2 ದಿನ ಸೇಮ್ ಅದೇ ಇದು. 1-2 ದಿನ ಪೊಲೀಸ್ನ ಬಿಟ್ಟಿದ್ರು, ಅಂದರೆ ಹೋಮ್ ಗಾರ್ಡ್ನ, ಆದರೂ ಅದೇನು ಪ್ರಯೋಜನ ಆಗಲಿಲ್ಲ. ಅಲ್ಲಿ ಈಗ ಹೋಗ್ತಾ ಇಲ್ಲಿ ದೊಡ್ಡ ದೊಡ್ಡ ಗುಂಡಿನೇ ಮಳೆ ಹೋಗಿದ್ರೆ ಇದು ಕೆರೆನೇ ಅನ್ಕೋಬೇಕು ನೀವು. ಅಷ್ಟು ಹಿಂಸೆ ರೋಡಲ್ಲಿ ಓಡಾಡೋದು ಅಂತಂದರೆ. ನೋಡೋಕ್ಕೆ ದೊಡ್ಡ ದೊಡ್ಡ ಕಂಪ್ನಿಗಳೇ ಇವೆ, ತೋರಿಸ್ತೀನಿ. ಇನ್ಫೋಸಿಸ್ ಐತೆ, L&T ಐತೆ, ಇನ್ನೂ ಸುಮಾರು ಕಂಪ್ನಿಗಳವೆ, ಕೈನ್ಸ್ ಅವೆ ನೋಡಿ. ಇಲ್ಲಿ ಹೆಂಗೈತೆ ಇಲ್ಲಿ ರೋಡು. ನೀರಿಗೆ ತುಂಬಿದಾಗ ಗೊತ್ತೇ ಆಗಲ್ಲ. ಅಪ್ಪ ಏನು ಧೂಳು ರೋಡು. ಇದೇನು ಗುಂಡಿ ಕೆರೆಯ ಏನೋ ನೆಕ್ಸ್ಟು ಏನಾಯ್ತದೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಬೆಮೆಲ್ದು ಆ ಸಿಗ್ನಲ್, ಬೆಮೆಲ್ ಸಿಗ್ನಲ್ ಈಗ ಅದು ಕಾಣ್ತಾ ಇರ್ಬೋದು ನೋಡಿ. ಇನ್ಫೋಸಿಸ್ ಕಿರೀಟ ಕಾಣಿಸ್ತಿದೆ ಅಲ್ಲಿ, ಇನ್ಫೋಸಿಸ್ನ ಕಿರೀಟ ಅದು. ಆ ರೋಡಲ್ಲಿ ಇಷ್ಟು ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿರೋದು ನೋಡಿ. ಇಲ್ಲಿ ಕಸಗಳ ಎಷ್ಟೊಂದವೆ. ಇಂಥ ದೊಡ್ಡ ಕಂಪ್ನಿ ತಗೋ ಈ ಥರ ಐತೆ ಅಂತಂದರೆ ಒಂಥರ ಬೇಜಾರು. ಆದಷ್ಟು ಬೇಗ ಸರಿ ಮಾಡಿಸ್ಬೇಕು. ನಮ್ಗಂತ ಡೈಲಿ ಓಡಾಡಕ್ಕಂತೂ ಬೇಜಾರು ಬಂದ್ಬಿಡೋದೆ ಇಲ್ಲಿ ಆ ಗುಂಡಿ ನೋಡಿ 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 ನೋಡಿ. ಇದು ಬಂದು ನಿಮಗೆ L&T ನೋಡೋದ್ರಲ್ಲ ಹೇಗಿದೆ ಆ ರೋಡು ಗುಂಡಿ ಎಲ್ಲವ. ಏನೂ ಮಾಡಂಗಿಲ್ಲ ನೋಡಿ. ಇಲ್ಲಿ L&T ಇದು ಇನ್ಫೋಸಿಸ್ ನೋಡ್ರಪ್ಪ ಹೇಗಿದೆ. ಇಲ್ಲಿ ನೋಡಿ ರೋಡ್ ಇಲ್ಲಿ ಹೆಂಗೈತೆ, ಅದ್ರ ಮುಂದಕ್ಕೆ ಇನ್ನು ಹೆಂಗೈತೆ ಅಂತ. ಇಲ್ಲೆಲ್ಲ ಚೆನ್ನಾಗೈತೆ ರೋಡು, ಆದರೆ ಅಲ್ಲಿ ಬರತ್ತವು ಇನ್ಫೋಸಿಸ್ಸಿಂದ ಒಂಚೂರು ಮುಂದೆ ಅಂದರೆ ಹಿಂದಕ್ಕಾಯ್ತು. ಅಲ್ಲಿ ಗುಂಡಿಗಳು ಹೆಂಗೆ ಬಿದ್ದವೆ ಅಂತ ಏನು ಮಾಡೋದು ಹೇಳಿ. ಡ್ಯಾನ್ಸ್ ಮಾಡ್ತಾರಲ್ಲಪ್ಪ ರೋಡಲ್ಲಿ. ಆದರೂ ಇಲ್ಲಿ ಓಡಾಡಕ್ಕೆ ಅಂತಂದ್ರೆ ಒಂಥರ ಚಂದ. ಅದು ಮುಂದಕ್ಕೆ ಹೋಗ್ಬಿಟ್ರಂತೂ ಬೇಡಕ್ಕೆ ಬೇಡ ಆತಗೆ ಅನ್ನಿಸ್ಬಿಡ್ತದೆ. ಅಷ್ಟು ಗುಂಡಿ ಬಿದ್ದು ಇದಾವದೆ. ಇಲ್ಲೊಂದಿತ್ತು ದೊಡ್ಡ ಗುಂಡಿ, ನಾವೇ ಒಂದಪ್ಪ ಕಲ್ಸ್ಕೊಂಡಿದ್ದೋ. ಸದ್ಯ ಹೆಂಗೋ ಅದನ್ನ ಮುಚ್ಚಿದ್ರು. ಸದ್ಯಕ್ಕೆ ಆ ದೊಡ್ಡ ಗುಂಡಿ ಮುಚ್ಚಿದ್ರೆ ಸಾಕು ಅನ್ನಂಗೆ ಆಗೈತೆ. ಆದಷ್ಟು ಬೇಗ ಅದನ್ನ ಮುಚ್ಚಲಿ. ನೋಡಿ ನಮ್ಮ ಇನ್ಫೋಸಿಸ್ ಹೇಗಿದೆ.
ಯಾರಪ್ಪ ಅದು ಗಿಡ ತಗೊಂಡೋಯ್ತವ್ರೆ, ನಾನೆಲ್ಲ ಅದರಲ್ಲೇ ಗಿಡ ನೆಟ್ಬಿಟ್ಟಾರೆ, ಬಿಸಿಲಿಗೆ ಏನು ಕಂಬಿಟ್ಟಿದೆ ನೋಡಿ. ಇನ್ಫೋಸಿಸಲ್ಲೇನು ಇಷ್ಟು ಜನ ಕಾಯ್ತವ್ರೆ, ಎಲ್ಲ ಹೋಯ್ತವ್ರೆ ಅನ್ಸ್ತದೆ. ಇವರೆಲ್ಲ ಇನ್ಫೋಸಿಸ್ ಬಿಟ್ಟು ಹೋಯ್ತವ್ರ ಎಷ್ಟು ಜನ. ಇಲ್ಲ ಶನಿವಾರ ಬಂತು ಅಂತಂದ್ರೆ ಒಯ್ತಾರದೇ ತೆಗಿಯಾರ ಅವ್ರ ಮನೆಗೆ. ಎಷ್ಟು ಜನ ಇದ್ರು ನೋಡಿದ್ರ. ಭಯಂಕರ. ಇನ್ಫೋಸಿಸ್ ಮುಗೀತು. ಈ ಬಿಸಿಲಿಗೆ ಕೆಲ್ಸಕ್ಕೆ ಬರೋದು ಅಂದ್ರೆ ದೊಡ್ಡ ಹಿಂಸೆ. ಬೇಜಾರೇ ಬಂದ್ಬಿಡ್ತದೆ. ನೋಡೋಣ ಸ್ನೇಹಿತರೆ, ನಾವು ಬರೋ ಅಂಥ ರೋಡು, ಸಿಗ್ನಲ್ಲು, ಹೊಸ್ದಾಗಿ ಬಂದಿರೋ ಸಿಗ್ನಲ್ಲು, ಹೊಸ್ದಾಗಿ ಬಿದ್ದಿರೋ ಗುಂಡಿ ಹೆಂಗೈತೆ. KGF ಅಲ್ಲಿ ಡೈಲಾಗ್ ಹೊಡಿತಾರಲ್ಲ ಹಂಗೆ ಹೊಡಿಬೇಕೀಗ ನಾವು, ಗುಂಡಿನ ಮುಚ್ಚಿಸಿ ಅಂತ. ಹೂ ನೋಡಿ ಯಾವ ರೀತಿ ಸಕ್ಕಲ ಕಾಣಿಸ್ತಿದೆ ಅಂತ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಮ್ದು ಇನ್ನೇನು ಕೆಲ್ಸಕ್ಕೆ ಹೋಗೋ ಟೈಮ್ ಆಯಿತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಏಕೆಂದ್ರೆ ನಮ್ಮ ಇನ್ಫೋಸಿಸ್ ಅವರು ಮತ್ತು L&T ಅವರು ಈ ವಿಡಿಯೋನ ಯಾರಾದರೂ ನೋಡ್ತಿದ್ರೆ ಆದಷ್ಟು ಶೇರ್ ಮಾಡಿ. ಮೊದಲು ಆ ಗುಂಡಿ ಮುಚ್ಚಲಿ, ಆಗ ಅಂತ ಅಪಾಯದಿಂದ ಪಾರಾಗಬೇಕು ನಾವು. ಮೊದಲಾಗಿ ಏನು ಗುಂಡಿ ಬಿದ್ದು ನಿಂತಿರೋದು, ಈಗ ಏನೇ ಆದರೂ ಬೇಜಾರಲ್ವಾ ಅಂತಂತ ಕಂಪ್ನಿ ಮಡಿಕೊಂಡು ಬಿದ್ದರೆ ಅಲ್ವಾ. ಆದಷ್ಟು ಬೇಗ ಮುಚ್ಚಲಿ ಅದನ್ನು, ಏನು ಹೇಳಲ್ಲ, ಮುಚ್ಚಲಿ. ಟಿಪಿಕಲ್ ಕನ್ನಡಿಗ ಅವ್ರದ್ದು ಪವರ್ ಹೇಳೋದು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾರಿಗಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಕಾಮೆಂಟು, ಶೇರು ಮಾಡಿ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ತಿಳಿಸಿ ನೋಡೋಣ. ಆದಷ್ಟು ಶೇರ್ ಮಾಡಿ ವಿಡಿಯೋನ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬಾಯ್, ಟೇಕ್ ಕೇರ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.